ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನಮ್ಮ ಸುತ್ತಮುತ್ತಲೇ ಇರುವ ಅತಿ ದೊಡ್ಡ ರಹಸ್ಯದ ಬಗ್ಗೆ ಮಾತನಾಡೋಣ. ಹೌದು, ನಾವು ಮಾತನಾಡುತ್ತಿರುವುದು ಪುಟ್ಟ ಜೀವಿಗಳಾದ ಇರುವೆಗಳ ಬಗ್ಗೆ. ಇವುಗಳನ್ನ ನಾವು ಸಾಮಾನ್ಯವಾಗಿ ಕಡೆಗಣಿಸುತ್ತೇವೆ, ಆದರೆ ಇವುಗಳ ಜೀವನ ಪದ್ಧತಿ ನಿಜಕ್ಕೂ ಅಚ್ಚರಿ ಹುಟ್ಟಿಸುವಂತದ್ದು. ಇರುವೆಗಳು ಭೂಮಿಯ ಮೇಲೆ ಮನುಷ್ಯನಿಗಿಂತಲೂ ಮೊದಲೇ ಅಸ್ತಿತ್ವದಲ್ಲಿದ್ದ ಜೀವಿಗಳು. ಇವುಗಳ ಪ್ರಪಂಚ ಒಂದು ಸುಸಜ್ಜಿತ ನಗರದಂತೆ ಇರುತ್ತದೆ. ಇರುವೆಗಳ ಶಿಸ್ತು ಮತ್ತು ಒಗ್ಗಟ್ಟು ನೋಡಿದರೆ ನಮಗೆ ನಾಚಿಕೆಯಾಗಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ಇರುವೆಗಳ ಬಗ್ಗೆ ನೀವು ಕೇಳಿರದ ಹಲವು ಸತ್ಯಗಳನ್ನು ನೋಡೋಣ. ಬನ್ನಿ, ಇರುವೆಗಳ ಆ ರಹಸ್ಯಮಯ ಲೋಕಕ್ಕೆ ಹೋಗೋಣ. ಇವು ಕೇವಲ ಕೀಟಗಳಲ್ಲ, ಇವು ಅದ್ಭುತ ಇಂಜಿನಿಯರ್ಗಳು. ಇವುಗಳ ಜೀವನ ಶೈಲಿ ಮನುಷ್ಯರಿಗೆ ದೊಡ್ಡ ಪಾಠವಾಗಿದೆ. ಇರುವೆಗಳ ಅತಿ ದೊಡ್ಡ ವಿಶೇಷತೆ ಎಂದರೆ ಅವುಗಳ ಅಪಾರ ಶಕ್ತಿ. ಒಂದು ಇರುವೆ ತನ್ನ ದೇಹದ ತೂಕಕ್ಕಿಂತ 50 ಪಟ್ಟು ಹೆಚ್ಚು ತೂಕವನ್ನು ಸುಲಭವಾಗಿ ಹೊರುತ್ತದೆ. ಮನುಷ್ಯನ ಮಟ್ಟಿಗೆ ಹೇಳುವುದಾದರೆ ಒಂದು ಕಾರನ್ನೇ ಲೀಲಾಜಾಲವಾಗಿ ಎತ್ತುವ ಸಾಮರ್ಥ್ಯವಿದು. ಇರುವೆಗಳಿಗೆ ಅಷ್ಟು ಶಕ್ತಿ ಹೇಗೆ ಬರುತ್ತದೆ ಗೊತ್ತಾ? ಅವುಗಳ ದೇಹದ ರಚನೆ ಹಗುರ ಮತ್ತು ಬಲಿಷ್ಠವಾಗಿದೆ. ಸ್ನಾಯುಗಳು ದೇಹದ ಆಕಾರಕ್ಕೆ ಹೋಲಿಸಿದರೆ ತುಂಬಾ ದಪ್ಪವಾಗಿದೆ. ಇದರಿಂದಲೇ ಅವು ತಮ್ಮ ಎತ್ತರಕ್ಕಿಂತ ದೊಡ್ಡದಾದ ವಸ್ತುಗಳನ್ನು ಸಾಗಿಸುತ್ತವೆ. ಬರೀ ಸಾಗಿಸುವುದಷ್ಟೇ ಅಲ್ಲ, ಅವುಗಳನ್ನು ಕಚ್ಚಿ ಹಿಡಿಯುವ ಶಕ್ತಿಯು ಅದ್ಭುತ. ಗಾಳಿಯಲ್ಲಿ ಸಿಕ್ಕಾಗಲೂ ಅವು ತಮ್ಮ ದಾರಿಯನ್ನು ಬಿಡುವುದಿಲ್ಲ. ಇದು ಇರುವೆಗಳ ದೇಹದ ಸ್ನಾಯುವಿನ ವಿನ್ಯಾಸದ ಕಲೆ. ಇರುವೆಗಳಿಗೆ ತಮ್ಮಂತೆ ಮಾತನಾಡಲು ಬಾಯಿ ಇಲ್ಲ, ಆದರೆ ಅವು ಮಾತನಾಡುತ್ತವೆ. ಅವು ತಮ್ಮ ಆಂಟೆನಾಗಳ ಮೂಲಕ ಪರಸ್ಪರ ಸಂವಹನ ನಡೆಸುತ್ತವೆ. ಆಹಾರ ಸಿಕ್ಕಾಗ ಅವು ಫೆರಮೋನ್ಸ್ ಎಂಬ ರಾಸಾಯನಿಕವನ್ನು ನೆಲದ ಮೇಲೆ ಬಿಡುತ್ತವೆ. ಆ ವಾಸನೆಯನ್ನು ಹಿಂಬಾಲಿಸಿ ಉಳಿದ ಇರುವೆಗಳು ಆಹಾರವಿರುವ ಜಾಗವನ್ನು ತಲುಪುತ್ತವೆ. ಅಪಾಯ ಎದುರಾದಾಗ ಅವು ವಿಶೇಷ ಸಂಕೇತಗಳನ್ನು ಕಳಿಸುತ್ತವೆ. ಕೇವಲ ರಾಸಾಯನಿಕವಷ್ಟೇ ಅಲ್ಲ, ಅವು ಶಬ್ದದ ಮೂಲಕವೂ ಮಾತನಾಡುತ್ತವೆ. ಅವುಗಳ ಹೊಟ್ಟೆಯನ್ನು ಉಜ್ಜುವ ಮೂಲಕ ಒಂದು ರೀತಿಯ ಕಂಪನ ಉಂಟು ಮಾಡುತ್ತವೆ. ಆ ಕಂಪನವನ್ನು ಅವುಗಳ ಕಾಲುಗಳು ಮತ್ತು ಆಂಟೆನಾಗಳು ಗ್ರಹಿಸುತ್ತವೆ. ಹೀಗೆ ಇಡೀ ಸಮೂಹ ಒಂದೇ ಮನಸ್ಸಿನಂತೆ ಕೆಲಸ ಮಾಡುತ್ತದೆ. ಇದು ಪ್ರಕೃತಿಯ ಅತ್ಯಂತ ಸುಂದರವಾದ ವೈರ್ಲೆಸ್ ಕಮ್ಯುನಿಕೇಶನ್ ಸಿಸ್ಟಮ್. ಇರುವೆಗಳ ಗೂಡಿನ ಒಳಗೆ ಒಂದು ಸ್ಪಷ್ಟವಾದ ಶ್ರೇಣಿ ವ್ಯವಸ್ಥೆ ಇದೆ. ಗೂಡಿನ ಪ್ರತಿಯೊಂದು ಇರುವೆಗೂ ತನ್ನದೇ ಆದ ಜವಾಬ್ದಾರಿ ಇರುತ್ತದೆ. ರಾಣಿ ಇರುವೆ ಇಡೀ ಗೂಡಿನ ಕೇಂದ್ರ ಬಿಂದು. ರಾಣಿಯ ಕೆಲಸ ಬರೀ ಮೊಟ್ಟೆಗಳನ್ನು ಇಡುವುದು. ಕೆಲವು ರಾಣಿಗಳು 30 ವರ್ಷಗಳಿಗೂ ಹೆಚ್ಚು ಕಾಲ ಬದುಕುತ್ತವೆ. ಇನ್ನು ಕೆಲಸಗಾರ ಇರುವೆಗಳು ಗೂಡಿನ ಶುಚಿತ್ವ ಮತ್ತು ಆಹಾರ ಸಂಗ್ರಹ ನೋಡಿಕೊಳ್ಳುತ್ತವೆ. ಸೈನಿಕ ಇರುವೆಗಳು ಗೂಡನ್ನು ಶತ್ರುಗಳಿಂದ ರಕ್ಷಿಸುತ್ತವೆ. ಅವುಗಳ ಆಕ್ರಮಣಕಾರಿ ಸ್ವಭಾವ ನೋಡಿದರೆ ಬೆಚ್ಚಿ ಬೀಳುತ್ತೀರಿ. ಗೂಡಿನಲ್ಲಿ ಯಾವುದೇ ಗೊಂದಲವಿಲ್ಲ, ಎಲ್ಲವೂ ಪ್ಲಾನ್ ಪ್ರಕಾರ ನಡೆಯುತ್ತದೆ. ಪ್ರತಿಯೊಂದು ಇರುವೆ ತನ್ನ ಜೀವಕ್ಕಿಂತ ಕಾಲೋನಿಯ ಹಿತಾಸಕ್ತಿಯನ್ನೇ ಮುಖ್ಯವೆಂದು ಭಾವಿಸುತ್ತವೆ. ಇರುವೆಗಳು ಕೇವಲ ಸೈನಿಕರಲ್ಲ, ಅವು ರೈತರು ಹೌದು. ಕೆಲವು ಜಾತಿಯ ಇರುವೆಗಳು ಅಫಿಡ್ಸ್ ಎಂಬ ಕೀಟಗಳನ್ನು ಸಾಕುತ್ತವೆ. ಅವುಗಳನ್ನು ಅವು ಜಾನುವಾರುಗಳಂತೆ ಮೇಯಿಸುತ್ತವೆ. ಅವುಗಳಿಂದ ಸಿಗುವ ಸಿಹಿ ದ್ರವವನ್ನು ಇರುವೆಗಳು ಹಾಲು ಕರೆಯುವಂತೆ ಪಡೆಯುತ್ತವೆ. ಅಷ್ಟೇ ಅಲ್ಲ, ಇರುವೆಗಳು ಅಣಬೆಯನ್ನು ಬೆಳೆಯುತ್ತವೆ. ಅವು ಗೂಡಿನೊಳಗೆ ವಿಶೇಷವಾದ ತೋಟವನ್ನೇ ನಿರ್ಮಿಸುತ್ತವೆ. ಗೂಡಿನ ಇಂಜಿನಿಯರಿಂಗ್ ಬಗ್ಗೆ ಹೇಳಬೇಕೆಂದರೆ ಅದು ಒಂದು ಅಚ್ಚರಿ. ಮಳೆ ನೀರು ಒಳಗೆ ಬಾರದಂತೆ ವಾತಾಯನ ವ್ಯವಸ್ಥೆ ಇರುತ್ತದೆ. ಗೂಡಿನೊಳಗಿನ ತಾಪಮಾನವನ್ನು ಅವು ನಿರ್ವಹಿಸುತ್ತವೆ. ಇವೆಲ್ಲವನ್ನು ಅವು ಕಲಿಯದೆ ಹೇಗೆ ಮಾಡುತ್ತವೆ ಅನ್ನೋದೇ ದೊಡ್ಡ ಪ್ರಶ್ನೆ. ಇರುವೆಗಳ ನಡುವೆ ಭೀಕರವಾದ ಯುದ್ಧಗಳು ನಡೆಯುತ್ತವೆ. ಒಂದು ಕಾಲೋನಿಯ ಇರುವೆಗಳು ಇನ್ನೊಂದು ಕಾಲೋನಿಯ ಮೇಲೆ ದಾಳಿ ಮಾಡುತ್ತವೆ. ಸಾವಿರಾರು ಇರುವೆಗಳು ಸಾಯುವ ಮಟ್ಟಿಗೆ ಯುದ್ಧಗಳು ನಡೆಯುತ್ತವೆ. ಕೆಲವೊಮ್ಮೆ ಇರುವೆಗಳು ಗುಲಾಮಗಿರಿ ಪದ್ಧತಿಯನ್ನು ಅನುಸರಿಸುತ್ತವೆ. ಬೇರೆ ಗೂಡಿನ ಮೊಟ್ಟೆಗಳನ್ನು ಕದ್ದು ತಂದು ಅವುಗಳನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳುತ್ತವೆ. ಅವುಗಳ ಯುದ್ಧ ತಂತ್ರಗಳು ಮನುಷ್ಯನ ಸೇನೆಗೆ ಸರಿಸಾಟಿಯಾಗಿದೆ. ಇರುವೆಗಳು ಸೇತುವೆಯನ್ನು ನಿರ್ಮಿಸುವುದನ್ನು ನೀವು ನೋಡಿದ್ದೀರಾ? ಹರಿಯುವ ನೀರನ್ನು ದಾಟಲು ಅವು ತಮ್ಮ ದೇಹವನ್ನು ಸೇತುವೆಯನ್ನಾಗಿ ಮಾಡಿಕೊಳ್ಳುತ್ತವೆ. ಪರಸ್ಪರ ಕೈ ಹಿಡಿದು ಒಂದು ಜೀವಂತ ಸರಪಳಿಯನ್ನೇ ಸೃಷ್ಟಿಸುತ್ತವೆ. ಈ ಒಗ್ಗಟ್ಟು ಎಂತವರನ್ನು ಬೆರಗುಗೊಳಿಸುತ್ತದೆ. ಇರುವೆಗಳಿಲ್ಲದಿದ್ದರೆ ಭೂಮಿ ಏನಾಗುತ್ತಿತ್ತು ಗೊತ್ತಾ? ಇರುವೆಗಳು ಮಣ್ಣನ್ನು ಫಲವತ್ತಾಗಿಸುವ ಕೆಲಸ ಮಾಡುತ್ತವೆ. ಅವು ಮಣ್ಣಿನ ಒಳಗಿನ ಕಸವನ್ನು ಹೊರಹಾಕಿ ಗಾಳಿ ಓಡಾಡುವಂತೆ ಮಾಡುತ್ತದೆ. ಸತ್ತ ಜೀವಿಗಳನ್ನು ತಿಂದು ಪರಿಸರವನ್ನು ಸ್ವಚ್ಛವಾಗಿಡುತ್ತವೆ. ಸಸ್ಯಗಳ ಪರಾಗಸ್ಪರ್ಶಕ್ಕೂ ಕೆಲವು ಇರುವೆಗಳು ಸಹಾಯ ಮಾಡುತ್ತವೆ. ಅವು ಸಣ್ಣ ಸಣ್ಣ ಬೀಜಗಳನ್ನು ಸಾಗಿಸಿ ಹೊಸ ಗಿಡಗಳಿಗೆ ಕಾರಣವಾಗುತ್ತವೆ. ಇರುವೆಗಳ ಸಂಖ್ಯೆ ಜಗತ್ತಿನ ಎಲ್ಲಾ ಪಕ್ಷಿ ಮತ್ತು ಪ್ರಾಣಿಗಳ ಒಟ್ಟು ತೂಕಕ್ಕೆ ಸಮ ಎಂದು ಹೇಳುತ್ತಾರೆ. ಅಂದರೆ ಭೂಮಿಯ ಮೇಲೆ ಇರುವೆಗಳ ಪ್ರಭಾವ ಎಷ್ಟಿದೆ ಎಂದು ಯೋಚಿಸಿ. ಅವು ಪರಿಸರ ರಕ್ಷಣೆಯ ಅಗೋಚರ ಸೈನಿಕರು. ಇವುಗಳನ್ನು ಕೀಟನಾಶಕ ಹಾಕಿ ನಾಶ ಮಾಡುವುದು ಸರಿಯೇ?
ಈಗ ಹೇಳಿ, ಇರುವೆಗಳ ಬಗ್ಗೆ ನಿಮಗೆ ಹೊಸ ವಿಷಯಗಳು ಗೊತ್ತಾದವು ಅಲ್ವಾ? ಸಣ್ಣದಾದ ಇರುವೆಗಳಲ್ಲಿ ಅಡಗಿರುವ ದೊಡ್ಡ ತತ್ವಗಳನ್ನು ನಾವು ಅಳವಡಿಸಿಕೊಳ್ಳಬೇಕು. ಕಠಿಣ ಪರಿಶ್ರಮ, ಗುರಿ ಸಾಧನೆ, ಒಗ್ಗಟ್ಟು ಇವೆಲ್ಲವೂ ಇರುವೆಗಳಿಂದ ಕಲಿಯಬಹುದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ನಿಮ್ಮ ಮನೆ ಮುಂದೆ ಇರುವೆಗಳನ್ನು ನೋಡಿದಾಗ ಇನ್ನು ಮುಂದೆ ಹೀಗೆ ಯೋಚಿಸಿ, ಅವುಗಳು ತಮ್ಮದೇ ಆದ ಪ್ರಪಂಚದಲ್ಲಿ ಬ್ಯುಸಿಯಾಗಿವೆ. ಇಂತಹ ಇನ್ನಷ್ಟು ಕುತೂಹಲಕಾರಿ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.